ಈ ಜಗತ್ತಿನಲ್ಲಿ ಈ ಮಾಯೆಯ ಪ್ರಭಾವ ಹೇಗೆ ಕೆಲಸ ಮಾಡ್ತದೆ ಅಂದ್ರೆ, ಯಾರೂ ಕೂಡ ಸಂಪೂರ್ಣವಾಗಿ ಸತ್ವಗುಣದಲ್ಲಿ ಇರುವುದಿಲ್ಲ, ಯಾರು ಕೂಡ ಸಂಪೂರ್ಣವಾಗಿ ರಜಗುಣದಲ್ಲೂ ಇರುವುದಿಲ್ಲ, ಯಾರು ಸಂಪೂರ್ಣವಾಗಿ ತಮೋಗುಣದಲ್ಲೂ ಇರುವುದಿಲ್ಲ. ಹೇಗಿರ್ತಾರೆ? ಎಲ್ಲರೂ ಕೂಡ ಮಿಶ್ರ ಗುಣದಲ್ಲಿ ಇರ್ತಾರೆ. ಎಲ್ಲರಲ್ಲೂ ಕೂಡ ಸ್ವಲ್ಪ ಸತ್ವಗುಣ ಇರುತ್ತೆ, ಸ್ವಲ್ಪ ರಜೋಗುಣ ಇರುತ್ತೆ, ಸ್ವಲ್ಪ ತಮೋಗುಣ ಇರುತ್ತೆ, ಅಥವಾ ಸ್ವಲ್ಪ ಸತ್ವಗುಣ ಜಾಸ್ತಿ ರಜೋಗುಣ ಸ್ವಲ್ಪ ತಮೋಗುಣ, ಅಥವಾ ಜಾಸ್ತಿ ತಮೋಗುಣ ಸ್ವಲ್ಪ ರಜೋಗುಣ ಸ್ವಲ್ಪ ಸತ್ವಗುಣ, ಇದಿದ್ದೇ ಇರುತ್ತೆ. ಮತ್ತೆ ಇದು ಕೂಡ ಈ ಗುಣಗಳ ಪ್ರಭಾವ ಕೂಡ ಒಬ್ಬ ಮನುಷ್ಯನ ಮೇಲೆ ಇಡೀ ಜೀವನ ಪರ್ಯಂತ ಸಮಾನವಾಗಿ ಇರುವುದಿಲ್ಲ. ಹುಟ್ಟಿದಾಗ ಒಬ್ಬ ಒಳ್ಳೆ ಸತ್ವಗುಣದಲ್ಲಿ ಹುಟ್ಟಿರಬಹುದು, ಆದ್ರೆ ಬೇರೆ ಗುಣದಲ್ಲಿ ಜಾಸ್ತಿ ಪ್ರಮುಖವಾಗಿ ಬೇರೆ ಗುಣದಲ್ಲಿ ಇರುವಂತಹ ವ್ಯಕ್ತಿಗಳ ಜೊತೆ ಸಂಘ ಮಾಡಿದಾಗ ಆ ಗುಣಗಳನ್ನ ಪಡ್ಕೋತಾನೆ. ಹುಟ್ಟಿದಾಗ ಒಳ್ಳೆ ಕುಟುಂಬದಲ್ಲಿ ಸತ್ವಗುಣದ ಕುಟುಂಬದಲ್ಲಿ ಹುಟ್ಟಿರ್ತಾನೆ, ಪ್ರಮುಖವಾಗಿ ಸತ್ವಗುಣದಲ್ಲಿ ಇರ್ತಾನೆ, ರಜೋಗುಣ ತಮೋಗುಣ ಕಡಿಮೆ ಇರ್ತದೆ. ಆದ್ರೆ ದೊಡ್ಡವನಾಗಿ ರಜೋಗುಣ ತಮೋಗುಣ ಜಾಸ್ತಿ ಇರುವಂತಹರ ಜೊತೆ ಸಂಘ ಮಾಡಿದ್ದಲ್ಲಿ ಏನಾಗ್ತಾನೆ? ತಾನು ಕೂಡ ರಜೋಗುಣ ತಮೋಗುಣ ಪಡ್ಕೋತಾನೆ.